ದೇವ್ರು ಇಷ್ಟೆಲ್ಲ ಕೊಟ್ಟಾನಲ್ಲ, ಕೊಟ್ಟಿದ್ದಕ್ಕೇನಾದ್ರೂ ಕೊಟ್ಟು ಹೋಗ್ಬೇಕಲ್ಲ ದೇವರಿಗೆ. ನಮ್ಮ ಭಕ್ತಿ ಹೆಂಗೈತಿ ಅಂದ್ರೆ ಹಂಗೆ ಕೊಡೋದಿಲ್ಲ ನಾವು, ನಮ್ಮದು ಬೇರೆ ಐತಿ. ಒಬ್ಬ ಯಾರೋ ಒಟ್ಟ ಅಲ್ಲಿ ಇಲ್ಲಿ ಏನೇನೋ ಕೇಳ್ತಿದ್ದ, ಅದು ಕೆಟ್ಟ ಚಟ ಮಾಡ್ತಿತ್ತ, ಮನ್ಯಾಗೂ ಬೇಸರಾಗಿತ್ತ. ಅವ್ರು ಒಂದ್ ದಿವ್ಸ ಮನ್ಯಾಗೂ ರೊಕ್ಕ ಕೊಡ್ಲಿಲ್ಲ, ಜಗಳ ಆಡಿ ಇಸ್ಕೊಂಬರ್ತಿತ್ತು ದಿವ್ಸ. ಒಂದ್ ದಿವ್ಸ ಮನೆಯವ್ರು ಕೊಡ್ಲಿಲ್ಲ, ಬಂದು ಬಸ್ ಸ್ಟ್ಯಾಂಡ್ ಕಟ್ಟಿಗೆ ಕುಂತ, ಯಾರು ಕೊಡ್ತಾರ ರೊಕ್ಕ? ಭಾಳ ಮಂದಿ ಗುಡಿಗೆ ಹೋಗ್ತಿದ್ರು. ನೋಡ್ದವ, ಇಷ್ಟು ಮಂದಿ ಗುಡಿಗೆ ಹೊಂಟಾರಂದ್ರ ಏನೋ ಇರ್ಬೇಕು ದೇವ್ರ ಹತ್ರ. ಮುಂದ ಮಾರುತಿ ಗುಡಿ ಇತ್ತಲ್ಲ, ಕ್ಯೂ ಇತ್ತು ಶನಿವಾರ. ಇವನು ಕ್ಯೂ ಹಚ್ಚದ, ನೋಡ ನಮಗೆ ಏನ್ರ ಸಿಗ್ತೈತೆ ಅನ್ನೋದು ದೇವ್ರಿಗೆ ಬೇಡ್ಕೊಂಡು ಹೋಗಿ. ಅಲ್ಲ ದೇವ್ರು, ನಿನಗೆ ಭಾಳ ಮಂದಿ ನಡ್ಕೊಂತಾರಪ್ಪ ಮಾರುತಿ, ಮತ್ತು ನಮಗೂ 100 ರೂಪಾಯಿ ಸಿಗ್ಬೇಕು, ನಿನ್ನ ಹತ್ರ ಅಷ್ಟು ಖರೆ ಶಕ್ತಿ ಇತ್ತಂದ್ರೆ 100 ರೂಪಾಯಿ ಸಿಗ್ಬೇಕು ನಮಗೆ ಇವತ್ತು. ಮತ್ತು ನಮ್ಮದೇನು ಭಾಳ ಉದ್ರಿ ಭಕ್ತಿ ಅಂತ ತಿಳ್ಕೋಬೇಡ, ನೀ 100 ರೂಪಾಯಿ ಕೊಟ್ಟಂದ್ರೆ 50 ರೂಪಾಯಿ ತಂದು ನಿನ್ನ ಹುಂಡಿಗೆ ಹಾಕ್ತೀವಂತ. ಇಷ್ಟು ಬೇಡ್ಕೊಂಡು ಹಿಂಗೆ ಒಂದು 100 ಫೀಟ್ ಬಂದಿದ್ದಿಲ್ಲ, ನೋಟ ಬಿದ್ದಿತ್ತು ಕೆಳಗೆ. ಅವ ಅಂದ, ಅದಕ್ಕೆ ಜನ ನಡ್ಕೊಂತಾರೆ ನಿನಗೆ ಅಂದವ. ಹಿಂಗೆ ತಗೊಂತನ ನೋಡ್ದ, ಅದು 100 ರೂಪಾಯಿದಿರಲಿಲ್ಲ, 50 ರೂಪಾಯಿ ನೋಟಿತ್ತು. ಅವಾಗ ಅವ ಅಂದ, ನೀನು ಸತ್ತುಳ್ಳವನೋದಿ ಮತ್ತು ಭಾಳ ಶಾಣೆ ಅದಿ, ಯಾಕಂದ್ರೆ ನಿನಗೆ ಕೊಡ 50 ರೂಪಾಯಿ ನೀ ಮುರ್ಕೊಂಡ ಕೊಟ್ಟಿ ನನಗಂದವ. ನಿಂದೇನೈತಲ್ಲ ಮುರ್ಕೊಂಡ ಕೊಟ್ಟಿ ನೀನು. ಇವ್ರು ಮಂದಿಗೆ ಟೊಪಿಗೆ ಹಾಕೋರಲ್ಲ, ದೇವ್ರಿಗೆ ಟೊಪಿಗೆ ಹಾಕೋರು ಇವರೆಲ್ಲ. ಅದಕ್ಕೆ ಅವ ಮಾರುತಿ ನೋಡ್ರಿ, ನೀವು ಗುಡಿಗೆ ಹೋಗ್ತಿರಲ್ಲ, ನಿಮ್ಮ ಮುಖನ ನೋಡಕ್ಕೆ ಹೋಗೋದಿಲ್ಲ, ಈ ಕಡೆ ಮುಖ ತಿರುಗಿಸ್ಕೊಂಡು ನಿಂತು ಬಿಟ್ಟಾನವ. ನಿಮ್ಗೆ ಯಾರಿಗಾರ ನೋಡ್ಯ ನಾನು ಮಾರುತಿ ಒಮ್ಮೆ, ಇವು ಎಂಥ ಭಕ್ತರದವ ಅಂತ ತಿಳ್ಕೊಂಡು ನಿಮ್ಮ ಕಡಿನೇ ನೋಡಕ್ಕೆ ಹೋಗೋದಿಲ್ಲ. ನಮ್ಮ ಭಕ್ತಿ ಹೆಂಗೈತಿ? ವ್ಯಾವಹಾರಿಕ ಐತಿ. ನಮ್ಮ ಪ್ರೇಮ ಹೆಂಗೈತಿ? ವ್ಯಾವಹಾರಿಕ ಐತಿ ಅಷ್ಟೆ. ಅದಕ್ಕೆ ನಾವು ಉಪಕಾರ ಯಾಕೆ ಮಾಡ್ಬೇಕಂದ್ರೆ, ದೇವರು ಕೊಟ್ಟನಲ್ಲ, ಕೊಟ್ಟಿದ್ದು ಒಂದಿಷ್ಟು ಮುಟ್ಟಿಸ್ಬೇಕಾಗ್ತೈತಿ. ಒಂದು ಸಣ್ಣ ಘಟನೆ ಹೇಳ್ತೀನಿ. ಮದರ್ ಥೆರಿಸಾ ಅವರಿದ್ರು. ಅವರು ನಿರ್ಮಲ ಹೃದಯ ಅಂತ ಕಲ್ಕತ್ತಾಗ ಒಂದು ದೊಡ್ಡ ಆಶ್ರಮ ಮಾಡಿದ್ರು. ಎಲ್ಲೆಲ್ಲಿ ಅನಾಥರಿರ್ತಾರ, ಭಿಕ್ಷುಕರು ಇರ್ತಾರ, ಅಂಥವ್ರಿಗೆ ಹೋಗಿ ಊಟ ಕೊಟ್ಟು ಬರ್ತಿದ್ವಿ. ಯಾರೋ ಮದರ್ ಥೆರಿಸಾ ಅವ್ರಿಗೆ ಹೇಳಿದ್ರಂತ, ಇಲ್ಲ ಅಲ್ಲಿ ಜೋಪುಡು ಪಟ್ಟಿ ಐತಿ, ಆ ಜೋಪುಡು ಪಟ್ಟಿ ಒಳಗೆ ಒಬ್ಬ ಹೆಣ್ಮಗಳದಾಳ, ಗಂಡ ತೀರ್ಕೊಂಡನ, ಮಕ್ಕಳದಾವ ಅಷ್ಟೇ, 5-6 ಮಕ್ಕಳದಾವ, ಉಪವಾಸ ಬಿದ್ದಾವ. ಮದರ್ ಥೆರಿಸಾ ಅವರು ಒಂದು ಬೊಗೋಣಿ ತುಂಬ ಅನ್ನ ತಗೊಂಡು ಹೋಗಿ ಆ ಹೆಣ್ಮಗಳಿಗೆ ಕೊಟ್ರಂತ. ಆ ಜೋಪುಡು ಪಟ್ಟಿ ಗುಡಿಸಿಲ್ನೊಳಗೆ ಇರುವ ಹೆಣ್ಮಗಳು ತನ್ನ ಮಕ್ಕಳಿಗೆ ಉಣಿಸ್ಲಿಲ್ಲ, ಮಗ್ಗಲ್ ಗುಡಿಸಿಲ್ನೊಳಗೆ ಇನ್ನೊಂದು 5-6 ಮಕ್ಕಳು ಉಪವಾಸ ಇದ್ದು ಅಂತ, ಅವಕ್ಕೊಂದಿಷ್ಟು 5 ಕೊಟ್ಲಂತ. ಮದರ್ ಥೆರಿಸಾ ಅವ್ರಿಗೆ ಕೇಳಿದ್ರಂತ, ಅಲ್ಲ ಅಕ್ಕಿನೇ ಬಡಿವೆದಾಳ, ಒಂದು ಸಣ್ಣ ಪಾತ್ರೆಯೊಳಗ ನೀವು ಅನ್ನ ಕೊಟ್ಟಿರಿ, ತನ್ನ ಮಕ್ಕಳಿಗೆ ಕೊಡ್ಲಿಲ್ಲ, ಮಗ್ಗಲ್ ಗುಡಿಸಿಲ್ನೊಳಗಿರುವ ಮಕ್ಕಳಿಗೆ ಒಯ್ದು ಕೊಟ್ಲಲ್ಲ ಅನ್ನ ಅಂತ. ಅವಾಗ ಮದರ್ ಥೆರಿಸಾ ಹೇಳಿದ್ರಂತ, ಭಾಳ ಚಲೋ ಮಾತು ಹೇಳಿದ್ರು. ಮದರ್ ಥೆರಿಸಾ ಅವ್ರಿಗೆ ಹೇಳಿದ್ರು, ನೀವ ಕೊಟ್ಟಿದ್ದು ಅನ್ನದ ಪಾತ್ರೆ ಸಣ್ಣದಿತ್ತು, ಮತ್ತೆ ಹೋಗಿ ಬೇರೆಯವ್ರಿಗೆ ಕೊಟ್ಲಲ್ಲ ಅನ್ನ, ಹಾಕಿ ಬೇರೆ ಗುಡಿಸಿಲಿನ ಮಕ್ಕಳಿಗೆ ಒಯ್ದು ಕೊಟ್ಲಲ್ಲ. ಅವಾಗ ಮದರ್ ಥೆರಿಸಾ ಹೇಳಿದ್ರಂತ, ಹೌದು, ನಾನು ಆಕೆಗೆ ಅನ್ನ ಕೊಟ್ಟಿದ್ದು ಅನ್ನದ ಪಾತ್ರೆ ಸಣ್ಣದಿತ್ತು, ಆದ್ರೆ ನಾ ಕೊಟ್ಟಿದ್ರೊಳಗೆ ಇನ್ನೊಬ್ರಿಗೆ ಹಂಚಿ ಉಣ್ಬೇಕನ್ನೋ ದೇವರು ಕೊಟ್ಟ ಹೃದಯದ ಪಾತ್ರೆ ಆಕೆ ದೊಡ್ಡದಿತ್ತು, ಅದಕ್ಕೆ ಕೊಟ್ಟು ಉಂಡಾಳಕ್ಕೆ ಅಂತ. ನಾ ಕೊಟ್ಟ ಅನ್ನದ ಪಾತ್ರೆ ಸಣ್ಣದಿತ್ತು, ಆದ್ರೆ ದೇವರು ಕೊಟ್ಟ ಹೃದಯದ ಪಾತ್ರೆ ದೊಡ್ಡದಿತ್ತು. ಅದಕ್ಕೆ ಮನುಷ್ಯ ಉಪಕಾರಿಯಾಗಬೇಕು. ಯಾಕೆ ಉಪಕಾರಿಯಾಗಬೇಕು ಅಂದ್ರೆ, ಉಪಕಾರದ ಪುಣ್ಯ ಬಹಳ ದೊಡ್ಡದಿರ್ತದೆ. ಪುಣ್ಯದ ಕೆಲಸ ಮಾಡಬೇಕಾಗ್ತದೆ ಮನುಷ್ಯ. ನಮ್ಮ ಜೀವನ, ನಮ್ಮ ಸಂಪತ್ತು, ಇದೆಲ್ಲ ಏನಿದೆ, ನಮ್ಮ ಅಧಿಕಾರ, ಐಶ್ವರ್ಯ, ಇವೆಲ್ಲ ಅನುಭವಿಸ್ತೀವಲ್ಲ, ಇದು ಪುಣ್ಯದ ಫಲ, ಇದು ಅಷ್ಟೇ. ಅದಕ್ಕೆ ಪುಣ್ಯದ ಕೆಲಸ ಮಾಡಬೇಕು. ಪುಣ್ಯದ ಫಲ ಹೆಂಗಿರ್ತೈತಿ ಅಂದ್ರೆ, ಈಗ ಕುರಿ ಕಾಯ್ತಿರ್ತಾರೆ ನೋಡ್ರಿ, ಕುರಿ ಕಾಯ್ದು ರಾತ್ರಿ ಒಯ್ದು ಒಂದು ದೊಡ್ಡಿ ಒಳಗೆ ಹಾಕ್ತಾರೆ. ಕುರಿ ದೊಡ್ಡಿ ಎಷ್ಟಿರ್ತೈತಿ? ಒಂದು 100 ಕುರಿಗಳನ್ನ ಹಾಕಿರ್ತಾರೆ ಅದ್ರ. ಅವು ತಾಯಿಯ ಕುರಿನೂ ಇರ್ತಾವ, ಸಣ್ಣ ಮರಿನೂ ಇರ್ತಾವ. ಅಮಾವಾಸ್ಯೆ ಇರ್ತೈತಿ, ರಾತ್ರಿ ಕತ್ತಲ ಇರ್ತೈತಿ. ಅಮಾವಾಸ್ಯೆ ರಾತ್ರಿ ಕತ್ತಲ 100 ಕುರಿಗಳನ್ನ, ಕುರಿಮರಿಗಳನ್ನ ಕುರಿ ದೊಡ್ಡಿಯೊಳಗೆ ಹಾಕಿದ್ರು ಸಹಿತ ರಾತ್ರಿ 12-1 ಗಂಟೆಗೆ ಅಕಸ್ಮಾತ್ ತಾಯಿ ಕರುವಿಗೆ ಮಲಿ ಕೊಡಬೇಕಾಗಿತ್ತು ಅಂದ್ರೆ, ಹಾಲು ಕುಡಿಸ್ಬೇಕಾಗಿತ್ತಂದ್ರೆ, ಮೊದಲ ಕುರಿ ಕರ್ಗದವ, ಅದು ಕತ್ತಲೈತಿ, ಅಮಾವಾಸ್ಯೆ ಐತಿ, ಹೆಂಗ ಮಗುವಿಗೆ ಹಾಲು ಕುಡಿಸ್ಬೇಕಂತ 100 ಕುರಿಗಳ ಮಧ್ಯದೊಳಗೆ ತನ್ನ ಕರುವನ್ನೇ ಹುಡುಕೊಂಡು ಕತ್ತಲದೊಳಗೆ ತಾಯಿ ಕುರಿ ಬಂದು ಹಾಲು ಉಣಿಸಿ ಹೋಗ್ತೈತಲ್ಲ, ಹಂಗೆ ಪುಣ್ಯ ಅನ್ನುವ ತಾಯಿ ಅದು ಎಂಥ ಸಂದರ್ಭದೊಳಗಿದ್ರು ನಿನ್ನ ಪುಣ್ಯ ಇತ್ತು ಅಂದ್ರೆ ಆ ಪುಣ್ಯದ ಫಲ ನಿನ್ನ ಕೊಟ್ಟು ಹೋಗ್ತೈತಿ ಅನ್ನುವಂಥ ಮಾತು ಹೇಳಿ, ಇಲ್ಲೆಲ್ಲ ನೋಡಿ ನೀವು ಬೆಳಿಗ್ಗೆಯಿಂದ
ಇಷ್ಟು ಒಳ್ಳೆಯ ಕೆಲಸಗಳನ್ನು ಇಲ್ಲಿ ಪೂಜ್ಯರ ಸನ್ನಿಧಾನದಲ್ಲಿ ಎಲ್ಲ ಹಿರಿಯರ ಸನ್ನಿಧಾನದಲ್ಲಿ ಮಾಡಿದಿರಿ. ಈ ಕೆಲಸ, ಈ ನಾಡು ಅತ್ಯಂತ ಭಕ್ತಿಯ ನಾಡು. ಇಲ್ಲೆಲ್ಲ ಅಪ್ಪಗಳ ಅಥಣಿ ಅಪ್ಪಗಳ ಒಂದು ತಪಸ್ಸಿನ ಪ್ರಭಾವ ಇಲ್ಲೆಲ್ಲ ಆ ಪುಣ್ಯ ಪುರುಷನ ದಯೆಯಿಂದ ಈ ನಾಡೆಲ್ಲ ಸಮೃದ್ಧಿ, ಸಮಾಧಾನ, ಸಂತೋಷಗಳಿರಲಿ ಅಂತ ಹಾರೈಸಿ ಪೂಜ್ಯರಲ್ಲಿ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ.